ಯಾದಗಿರಿ ತಾಲೂಕಿನ ಜೇನಕೇರ ತಾಂಡದ ಹೊರವಲಯದ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡುತ್ತಿದ್ದರು. ಅಚಾನಕ್ ಆಗಿ ಬಂದಂತಹ ಭಾರೀ ಮಳೆ, ಗುಡುಗು, ಸಿಡಿಲು, ಮಿಂಚು ಸಮೇತ ಸುರಿದಿದ್ರು. ರಕ್ಷಣೆಗಾಗಿ ಜಮೀನಿನಲ್ಲಿರುವ ಮರಕಮ್ಮ ದೇವಸ್ಥಾನದಲ್ಲಿ ಕುಳಿತಿದ್ದಾರೆ. ವಿಧಿಯಾಟ ಗುಡಿಯೊಳಗೆ ಕುಳಿತವರಿಗೆ ಸಿಡಿಲು ಬಡಿದು 18 ವರ್ಷದ ನೇನು, 22 ವರ್ಷದ ಚೇನು, 30 ವರ್ಷದ ಕಿಶನ್ ಹಾಗೂ 30 ವರ್ಷದ ಸುಮ್ಮಿಬಾಯಿ ಈ 4 ಜನರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಮತ್ತು 8 ಜನರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಮೂಲಕ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಯಿತು. ವಿಷಯ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಸಹಾಯಕ ಆಯುಕ್ತರಾದ ಹಂಪಣ್ಣ ಸಜ್ಜನ್ನ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಣೆ ಮಾಡಿ ವೈದ್ಯರಿಂದ ಮಾಹಿತಿ ಪಡೆದು ಗಾಯಾಳುಗಳಿಗೆ ಆತ್ಮಸ್ಥೈರ್ಯ ತುಂಬಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಮೃತ ದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು ಯಾದಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ, ಪಿಎಸ್ಐ ಹನುಮಂತ ಕಂಬಲಗಿ, ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಉಪಸ್ಥಿತರಿದ್ದರು. ಈಗ ಅವ್ರ ಮಕ್ಕಳೆಲ್ಲ ಒಳಗೆ आप लोग अंदर नहीं